ಗೈಸ್, ನಿಮಗೆ ಗೊತ್ತಾ ನಾನು ಎಲ್ಲಿದ್ದೀನಿ ಅಂತ? ಗೈಸ್, ನಿಮಗೆ ಗೊತ್ತಾ ಪಾಂಡಿಚೇರಿಗೆ ಪುದುಚೇರಿ ಅಂತ ಹೆಂಗ್ ಹೆಸರು ಬಂತು ಅಂತ? ಗೈಸ್, ಈ ಪಾಂಡಿಚೇರಿನ ಒಬ್ಬೊಬ್ರು ಆಳ್ವಿಕೆ ಮಾಡಿಲ್ಲ. ಹತ್ತತ್ರ ವಿಜಯನಗರದ ಅರಸರು, ಚೋಳರು, ಪ್ರತಿಯೊಬ್ರು ಸಿಕ್ತವರೆಲ್ಲ ಆಳ್ವಿಕೆ ಮಾಡ್ಬಿಟ್ಟವ್ರೆ ಗೈಸ್. ಅಂದಂಗೆ ಈ ಫ್ರೆಂಚರು, ರೋಮರು ಇವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಈ ಪಾಂಡಿಚೇರಿಲಿ ಅವರ ವ್ಯಾಪಾರಗಳನ್ನ ಮಾಡಕ್ಕೆ ಅಂತ ಇದನ್ನ ಬಳಸ್ತಾ ಇದ್ರು. ಇವರು ಯಾವಾಗ ಫ್ರೆಂಚರು 17ನೇ ಶತಮಾನದಲ್ಲಿ ಈ ಪಾಂಡಿಚೇರಿಗೆ ಅಂದ್ರೆ ನಮ್ಮ ಇಂಡಿಯಾಗೆ ಬಂದ್ರಲ್ಲ, ಬಂದವರು ಇಲ್ಲಿಂದ ಹೋಗಕ್ ಇಷ್ಟನೇ ಪಡ್ಲಿಲ್ಲ. ಅಲ್ಲಿಂದ ಬಂದವರು ಇಲ್ಲೇ ಉಳ್ಕೊಂಡವ್ರೆ. ಯಾವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು 1954ರಲ್ಲಿ ಈ ಪ್ರದೇಶನ ಇಂಡಿಯಾ ಕೈಗೆ ಒಪ್ಪಿಸ್ತಾರೆ. ಆ ಪ್ರದೇಶನೇ ಈ ಪಾಂಡಿಚೇರಿ. ಮೊದಲೇ ನಮ್ಮ ಇಂಡಿಯಾದವ್ರನ್ನ ಕೇಳಬೇಕಲ್ಲ, ನಾವಂತೂ ವಿಪರೀತ ದೇಶಾಭಿಮಾನಿಗಳು. ಅದಕ್ಕೆ ಅವ್ರಿಕ್ಕಿರುವಂಥ ಪಾಂಡಿಚೇರಿ ಅನ್ನೋ ಹೆಸರನ್ನ 2006ರಲ್ಲಿ ಪುದುಚೇರಿ ಅಂತ ನಾವು ಚೇಂಜ್ ಮಾಡಿದ್ದೀವಿ. ಗೈಸ್, ಏನೋ ಅನ್ಕೊಂಡ್ಬರ್ತಾ ಇದ್ದಂಗೆ ನೋಡ್ಬೋದು ಬೆಳಗ್ಗೆನೆ ಒಬ್ಬರು ಫ್ರೆಂಚ್ ಪೀಪಲ್ನ ಪ್ರತ್ಯಕ್ಷ ಆಗಿದ್ದಾರೆ. ಇವರಂತೂ ಇಂಡಿಯಾಗೆ ಬಂದು ಸಿಕ್ಕಾಪಟ್ಟನೆ ಖುಷಿ ಪಟ್ಟಿರ್ತಾರೆ. ನೋಡ್ರಿ, ನಮ್ಮಂತ ಯೂತ್ಸ್ಗಳು ಬಂದ್ಬಿಟ್ಟು ಇಲ್ಲಿ ಫೋಟೋ ಶೂಟ್ನ ಮಾಡಿಸ್ತೀವಿ, ಒಳ್ಳೆ ಹುಡುಗಿ ಸಿಗ್ಲಿ ಅಂತ. ಗಾಯ್ಸ್, ಹಂಗಾದ್ರೆ ನೀವು ಕೇಳ್ಬೋದು, ಹಂಗಂದ್ರೆ ಪುದುಚೇರಿ ಅಂದ್ರೆ ಏನು ಅಂತ. ಪುದುಚೇರಿ ಅಂದ್ರೆ ಈ ತಮಿಳ್ನಾಡಿಗೆ ವಿಪರೀತ ಪ್ರೀತಿ ಗುರು. ಪುದು ಅಂದ್ರೆ ಹೊಸದು ಅಂತ, ಚೆರಿ ಅಂದ್ರೆ ಪ್ಲೇಸು, ಇಲ್ಲ ಅಂದ್ರೆ ಹೊಸ ಕಟ್ಟಡ, ಇಲ್ಲ ಹೊಸ ಪ್ರದೇಶ, ಈ ತರ ಹೇಳ್ತಾರೆ. ಆ ತರ ಸೃಷ್ಟಿಸಿರುವಂತ ಈ ಹೊಸ ಪ್ರದೇಶಕ್ಕೆ ಪುದುಚೇರಿ ಅಂತ 2004ರಲ್ಲಿ ಮರುನಾಮಕರಣ ಮಾಡ್ತಾರೆ. ಪಾಂಡಿಚೇರಿ ಕಿತ್ತೆಸಿರಿ, ಪುದುಚೇರಿ ಆಡ್ ಮಾಡ್ಕೊಳ್ಳಿ. ಈ ಪುದುಚೇರಿಲಿರುವಂತ ಜನ ಸುಖ, ಶಾಂತಿ, ನೆಮ್ಮದಿಯಿಂದ ಇರಬೇಕು ಅಂದ್ರೆ ಏನ್ ಬೇಕು? ಊಟ ಅಲ್ಲ ಗುರು, ಸರ್ಕಾರ. ಆದ್ರೆ ಇಲ್ಲಿರುವಂತ ಸರ್ಕಾರಕ್ಕೆ ಆ ಪವರೇ ಇಲ್ಲ. ಯಾಕಂದ್ರೆ ಇದು ಒಂದು ಕೇಂದ್ರಾಡಳಿತ ಪ್ರದೇಶ. ಇದನ್ನ ಯಾವುದೇ ನಿರ್ಧಾರ ತಗೊಳ್ಬೇಕು ಅಂದ್ರು ನಮ್ಮ ದೇಶದ ಮೊದಲ ಪ್ರಜೆಯಾದಂತ ರಾಷ್ಟ್ರಪತಿಯವರು ನಿರ್ಧಾರನ ತಗೊಂತಾರೆ. ಈ 2006ರಲ್ಲಿ ಪಾಂಡಿಚೇರಿಯನ್ನ ಪುದುಚೇರಿ ಅಂತ ಚೇಂಜ್ ಮಾಡಿದ್ದು. ಇಲ್ಲಿ ಬರೋರ್ ಸಂಖ್ಯೆ ಜಾಸ್ತಿ ಆಯಿತು. ಇಲ್ಲಿರುವಂಥ ಫ್ರೆಂಚ್ ಪೀಪಲ್ಸ್ ಏನು ಸುಮ್ಮನೆ ಇರ್ತಾರೆ ಅನ್ಕೊಂಡಿದ್ದೀರಾ? ಅವರಲ್ಲಿರುವಂಥ ಬೇಕ್ರಿ ಆಗಿರ್ಬೋದು, ಕೇಕ್ಗಳನ್ನ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರದೇ ಆದಂಥ ಹೋಟೆಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು. ಗೈಸ್, ನೋಡ್ಬೋದು ನೀವು ಫ್ರೆಂಚ್ ಅದರ ಸವಲತ್ತುಗಳನ್ನ ನಾವು ನೀವೆಲ್ಲ ಪಡಿತಾ ಇದ್ದೀವಿ. ಆದ್ರೆ ಇಲ್ಲಿ ಉಳ್ಕೊಳ್ಳೋದಂತೂ ಕನ್ಸಲ್ಲ ಗುರು. ಪರ್ ಡೇಗೆ ಒಂದು 20,000 ಇರುತ್ತೆ. ಅಷ್ಟು ಕಾಸ್ಟ್ಲಿ ರೂಮ್ಗಳು ಇಲ್ಲಿ ಸಿಗುತ್ತೆ. ನೋಡ್ರಿ ಎಸ್ ಟಿ ಜೋಸೆಫ್ ಸ್ಕೂಲ್ನ ನೋಡ್ರಿ. ಯಾವತ್ತಾದ್ರೂ ನಾವು ನೀವು ಈ ತರ ಸ್ಕೂಲಲ್ಲಿ ಓದಿದೀವೇನ್ರಿ? ನಮ್ಮ ಸ್ಕೂಲ್ ಏನಿದ್ರು ಎಂಚಲ್ ಕಟ್ಟಿರೋಂಥ ಸ್ಕೂಲು, ನಮ್ಮ ಗೌರ್ಮೆಂಟ್ ಸ್ಕೂಲು. ಕುತ್ಕೊಂಡು ಓದ್ತಿದ್ರೆ ಪಕ್ಕದಲ್ಲಿರೋ ಹೋಯ್ತಿರೋ ರೋಡ್ಗೂ ಕೇಳಿಸೋದು, ಅಷ್ಟು ಚೆನ್ನಾಗಿ ಓದ್ತಾ ಇದ್ದು. ಅಷ್ಟಕ್ಕೂ ಈ ಪಾಂಡಿಚೇರಿಯಲ್ಲಿರುವಂತ ಈ ಫ್ರೆಂಚ್ ಜನಗಳಿಗೆ ಏನ್ ಬೇಕು? ಸುಖ, ಶಾಂತಿ, ನೆಮ್ಮದಿ, ಇವೆಲ್ಲ ನಮಗಿನ್ನ ಅಧಿಕವಾಗಿ ಇವ್ರ ಹತ್ರನೇ ಐತೆ. ಯಾಕಂದ್ರೆ ಇವರು 1954ರಲ್ಲೇನೆ ಎಲ್ಲ ಅವ್ರವ್ರು ದೇಶಕ್ಕೆ ಹೋದ್ರು, ಇವ್ರು ಮಾತ್ರ ಇಲ್ಲೇ ಸೆಟ್ಲ್ ಆಗಿ ಇವ್ರದೇ ಒಡೆತನದಲ್ಲಿ ಈ ವ್ಯವಹಾರನ ನಡೆಸ್ತಾವ್ರೆ. ಅವರು ಇಷ್ಟಪಟ್ಟು ಈ ದೇಶದಲ್ಲಿರೋದು ನಮಗೂ ಇಷ್ಟ ಇದೆ. ಅವರು ನೋಡಿದ್ರೆ ಇವಾಗ ಬೀಚಲ್ಲೆಲ್ಲ ಅವ್ರದೇ ಬಿಸ್ನೆಸ್. ಅಲ್ಲ,
ಈ ಸೈಡ್ಗೆ ಬಂದು ನಾವು ಯಾವ ಸೈಡ್ ನೋಡೋದು ಯಾವ ಸೈಡ್ ಬಿಡೋದು, ನಮ್ಗಳ ಮನೆಗೆಲ್ಲ ಯಾಕೆ ಈ ಕಲರ್ ಹೊಡ್ಸಲ್ಲ, ಏನೋ ಒಂಥರ ಡಿಫ್ರೆಂಟ್ ಉಂಟಲ್ವಾ ಈ ಮನೆಗಳಲ್ಲಿ. ಅದೇ ಈ ಫ್ರೆಂಚ್ ಅವರ ಟೇಸ್ಟ್. ಅವ್ರು ಏನೇ ಮಾಡಿದ್ರು ಡಿಫ್ರೆಂಟು, ಯಾವುದೇ ಬಣ್ಣ ಹೊಡ್ಸಿದ್ರು ಡಿಫ್ರೆಂಟ್ ಆಗಿರುತ್ತೆ ಗೈಸ್. ನಮ್ಮ ಥರ ಜಾತ್ರೆ ಕಲರ್ಗಳು ಹೊಡ್ಸಲ್ಲ ಮನೆಗಳಿಗೆ. ಸಿಂಪಲ್ ವೈಟ್ ಹೊಡ್ಸಿದ್ರೆ ವೈಟೇ, ಪಿಂಕ್ ಹೊಡ್ಸಿದ್ರೆ ಪಿಂಕು, ಗ್ರೀನ್ ಲೈಟ್ ಗ್ರೀನ್ ಹೊಡ್ಸಿದ್ರೆ ಪ್ಯಾರಾಲೈಟ್ ಗ್ರೀನ್. ಏನ್ ಸಗದಾಗದೆ ನೋಡಿದ್ರು ಮನೆಗಳು. ಬಾ 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 ಒಂದೊಂದು ನೋಡಕ್ಕೂ ಖುಷಿ ಆಗುತ್ತೆ. ನೋಡುವ ನೀವು ಮನೆ ಒಳಗೇನೆ ಕೆಫೆಗಳು, ರೆಸ್ಟೋರೆಂಟ್ಗಳು ಎಲ್ಲ ಓಪನ್ ಮಾಡ್ಕೊಂಡಿರ್ತಾರೆ. ಹೋಗ್ಬೋದು, ತಿಂತಾ ಇರ್ಬೋದು, ಕಾಸು ಅಷ್ಟೇ ರೈಟಲ್ಲಿ ಇರುತ್ತೆ ಗೈಸ್. ಅರ್ಥ ಮಾಡ್ಕೊಂತೀನಿ. ಆಮೇಲೆ ಸಿಕ್ತು ಅಂತ ಹೋಗ್ಬಿಟ್ಟಿರಾ ಗೈಸ್. ನೋಡುವುದು ನೀವು ಫ್ರೆಂಚ್ ಪ್ರಜೆಗಳನ್ನ ಒಳಗಡೆ ಕುತ್ಕೊಂಡು ಊಟ ಮಾಡ್ತಾವ್ರೆ. ನಾವು ಹೋಗೋಣ ಅಂದ್ರೆ ಆಗಲ್ಲ, ಯಾಕಂದ್ರೆ ಅಷ್ಟು ಬಜೆಟ್ ನಮ್ಮ ಹತ್ರ ಅಫೋರ್ಡ್ ಮಾಡೋಕ್ಕಾಗಲ್ಲ ಗೈಸ್. ನೋಡ್ರಿ, ಫ್ರೆಂಚ್ ಕಾಲೋನಿಯಲ್ಲಿ ಸ್ಟೇಟ್ ಬ್ಯಾಂಕ್ ಇದೆ. ನನ್ಗೊಂದು ಡೌಟು ಗೈಸ್, ಇಲ್ಲಿರುವಂಥ ಫ್ರೆಂಚ್ ಪ್ರಜೆಗಳಿಗೆ ಇವರು ಸ್ಟೇಟ್ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಕೊಡ್ತಾರ? ಮಾಡಿದ್ರು ಮಧ್ಯಾಹ್ನ ಮೇಲೆ ಆದ್ರೆ ಊಟ ಆದ್ಮೇಲೆ ಬನ್ನಿ ಅಂತ ಹೇಳ್ತಾರ? ಮೇ ಬಿ. ನೋಡ್ರಿ ಫ್ರೆಂಚ್ ಪ್ರಜೆಗಳು ಡ್ರಾಪ್ ಹಾಕಿಸ್ಕೊಂತವ್ರಿ. ಇದು ಹೆಂಗೆ ಗೈಸ್? ಈಗ ಅವ್ರ ಊರಲ್ಲಿ ಅವ್ರ ಮನೆಗಳು ನೋಡಿರಲ್ವ ಅವರು ಒಂದು ಫೋಟೋ ತಗೋತಾವ್ರು ನಮ್ಮ ತರ. ಇದೇ ಕಾಕತಳಿ ಅಂದ್ರೆ. ಗೈಸ್, ಈ ವಿಡಿಯೋ ನೋಡಿ ಸಿಕ್ಕಾಪಟ್ಟೆನೆ ಖುಷಿ ಪಟ್ಟು ಮತ್ತೆ ಸಿಕ್ಕಾಪಟ್ಟೆ ವಿಷಯನ ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಂತೀನಿ. ನೀವು ಈ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳಿಗೆ ಉತ್ತರ ಕೊಡೋಕ್ಕೆ ನಾನು ರೆಡಿ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ಇದೇ ಥರ ಮುಂದಿನ ವ್ಲಾಗಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಫ್ರೆಂಡ್ ಪಾಂಡಿಚೇರಿ.